ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಹೆಗ್ಡೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಕುರಿತಾಗಿ ಕಳೆದ ವಾರದಲ್ಲಿ ಸುಮಾರಷ್ಟು ವಿಡಿಯೋಗಳು ಕೂಡ ಬಂದಿದೆ. ಭಾರತದ ಮತ್ತು ಪಾಕಿಸ್ತಾನದ ಬಲಾಬಲದಾಗಿರ್ಬೋದು, ನಾವು ಯುದ್ಧಕ್ಕೆ ಹೊರಟ್ವಿ ಅಂದರೆ ನಮ್ಮ ಬಳಿ ಯಾರು ನಿಲ್ತಾರೆ, ಅವರ ಪರವಾಗಿ ಯಾರು ನಿಲ್ತಾರೆ ಅಂತಕ್ಕಂಥದ್ದಾಗಿರ್ಬೋದು, ಗ್ಲೋಬಲ್ ಇಂಟ್ರೆಸ್ಟ್ಗಳು ಯಾರ ಕಡೆ ಎಲ್ಲ ಹೋಗುತ್ತೆ ಅಂತದ್ದಾಗಿರ್ಬೋದು. ಆದರೆ ನಾವು ಬಲಾಬಲಗಳನ್ನು ಹೇಳಬೇಕಾದ್ರೆ ಓನ್ಲಿ ಅಫೆನ್ಸಿವ್ ಆಗಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನೋಡಿದ್ವಿ. ಆದರೆ ಡಿಫೆನ್ಸಿವ್ ಆಗಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ಯಾವುದೇ ಒಂದು ನೀವು ಮಾರ್ಷಲ್ ಆರ್ಟ್ಸ್ ಕಲಿಬೋದು ಅಥವಾ ಬೇರೆ ಯಾವುದೇ ಕ್ರಿಯೆಗಳು ಅಂದರೆ ಫೈಟಿಂಗ್ ರಿಲೇಟೆಡ್ ಏನೇ ಕಲಿತರೂ ಕೂಡ ಅದರಲ್ಲಿ ಅಫೆನ್ಸ್ ಜೊತೆಗೆ ಡಿಫೆನ್ಸನ್ನು ಕೂಡ ಹೇಳ್ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಬಳಿ ಹೇಗೆ ಏರ್ ಕ್ರಾಫ್ಟ್ಸ್ಗಳಿದೆನೋ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿದೆನೋ, ಅದನ್ನು ಮುಂದ್ಗಡೆಯಿಂದ ಹೊಡೆದ್ರೆ ಇನ್ನೊಬ್ರು ಅದನ್ನು ಗಾಳಿಯಲ್ಲೇ ತಡಿಲಿಕ್ಕೆ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಇದನ್ನು ನೀವು ಇಸ್ರೇಲ್ನಲ್ಲಿ ಐರನ್ ಡೂಮ್ ಅಂತ ಕೇಳಿರ್ಬೋದು. ಈ ನಿಟ್ಟಿನ ಒಂದು ಹೊರಗಿನ ಒಂದು ರೇಖೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ಇದು ಕೆಲಸ ಮಾಡುತ್ತೆ. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಎರಡು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಅವರ ಬಲದಲ್ಲಿ ಏನಿದೆ, ನಮ್ಮ ಬಲಗಳಲ್ಲಿ ಏನಿದೆ, ಅವರ ಬತ್ತಳಿಕೆಯಲ್ಲಿರುವಂತಹ ಡಿಫೆನ್ಸ್ ಸಿಸ್ಟಮ್ಗಳಿಗೇನು, ನಮ್ಮ ಬತ್ತಳಿಕೆಯಲ್ಲಿರುವಂತಹ ಡಿಫೆನ್ಸ್ ಸಿಸ್ಟಮ್ ಏನು ಅಂತಕ್ಕಂಥದ್ದನ್ನು ನಾವು ಕೂಲಂಕುಷವಾಗಿ ಅನಲೈಸ್ ಮಾಡೋಣ. ಇದು ಎಲ್ಲರಿಗೂ ಅವೈಲಬಲ್ ಇರುವಂತಹ ಮಾಹಿತಿಯನ್ನೇ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ. ಈ ಹೊಸದಾಗಿ ಯಾವುದೇ ಮಾಹಿತಿಯನ್ನು ನಾವು ಲೀಕ್ ಮಾಡುವಂಥದ್ದನ್ನು ಏನು ಮಾಡ್ತಾ ಇಲ್ಲ. ಇದು ಪಬ್ಲಿಕ್ ಡೊಮೈನಲ್ಲಿ ಎಲ್ಲರಿಗೂ ಅವೈಲೇಬಲ್ ಇರುವಂಥದ್ದೇ. ಬೇರೆ ಕಡೆ ಹುಡುಕುವ ಬದಲು ನಿಮಗೆ ಕನ್ನಡದಲ್ಲಿ ಸುಲಭವಾಗಿ ಸಿಗುವಂತಹ ವಿಡಿಯೋನ ನಾವಿಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ವೀಕ್ಷಕರೇ, ಮೇನ್ಲಿ ಭಾರತದನ್ನು ಫಸ್ಟ್ ನೋಡ್ಲಿಕ್ಕೆ ಹೋದರೆ, ಭಾರತದ ಬಳಿ S-400 ಟ್ರ್ಯಾಂಪ್ ಇದೆ. S-400 ಟ್ರ್ಯಾಂಪ್ ಅಂತಕ್ಕಂಥದ್ದು ರಷ್ಯಾದಿಂದ ನಮಗೆ ಕೊಡಲ್ಪಟ್ಟಿರುವ ಒಂದು ಡಿಫೆನ್ಸ್ ಸಿಸ್ಟಮ್. ಇದರ ರೇಂಜ್ ಬಂದುಬಿಟ್ಟು 400 ಕಿಲೋಮೀಟರ್ ರೇಂಜ್ ಇದೆ. ಅಂದರೆ 400 ಕಿಲೋಮೀಟರ್ ದೂರದಿಂದ ಯಾರೇ ಹೊಡೆದ್ರೂ ಕೂಡ 400 ಕಿಲೋಮೀಟರ್ ದೂರದಲ್ಲೇ ಬರುವಂತಹ ಮಿಸೈಲ್ಗಳನ್ನು ಹೊಡೆಯುವಂತಹ ಶಕ್ತಿ ಇದಕ್ಕಿದೆ. ಅದಲ್ಲದೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬಳಿ ಆಕಾಶ್ ಅಂತಕ್ಕಂಥದ್ದಿದೆ. ಇದು ಒಂದು ಶಾರ್ಟ್ ರೇಂಜ್ ಅಂತ ಹೇಳ್ಬೋದು. ಯಾಕಂದರೆ ಅದು 400 ಇದ್ದರೆ ಇದೊಂದು 30 to 70 ಕಿಲೋಮೀಟರ್ ರೇಂಜ್ನಲ್ಲಿ, ಅಂದರೆ ಒಂದು ನೇವಲ್ ಬೇಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗಿರ್ಬೋದು ಅಥವಾ ಒಂದು ಏರ್ ಬೇಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಒಂದು ಮೀಡಿಯಂ ರೇಂಜ್ ಅಂತ ಹೇಳ್ಬೋದು ಇದನ್ನು. ಅದಾದ ನಂತರ ನಮ್ಮ ಬಳಿ ಭಾರಕ್ 8 ಇದೆ. ಭಾರಕ್ 8 ಅಂತಕ್ಕಂಥದ್ದು ಇಸ್ರೇಲಿನೊಂದಿಗೆ ನಾವು ಸೇರ್ಕೊಂಡು ಮಾಡಿರುವಂಥದ್ದು. ಇದು ಕೂಡ ಒಂದು ಮೀಡಿಯಂ ರೇಂಜ್ನ ಒಂದು ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ಇದರ ಒಂದು ರೇಂಜ್ ಬಂದುಬಿಟ್ಟು 70 to 100 ಕಿಲೋಮೀಟರ್ ಆಗಿರುತ್ತೆ. ಅದಾದ ನಂತರ ನಮ್ಮ ಬಳಿ ಸ್ಪೈಡರ್ ಇದೆ. ಇದೊಂದು ಶಾರ್ಟ್ ರೇಂಜಿಗೆ ಯೂಸ್ ಮಾಡುವಂಥದ್ದು. ಈ ಸ್ಪೈಡರ್ ಅಂತಕ್ಕಂಥದ್ದು 15ರಿಂದ 35 ಕಿಲೋಮೀಟರ್, ಅಂದರೆ ಒಂದು ವ್ಯಾಪ್ತಿ ಇದಕ್ಕಿದೆ. ಒಂದು ರೇಂಜ್ 35 to 15 ಕಿಲೋಮೀಟರ್ ರೇಂಜ್ನಲ್ಲಿ ಫೈರ್ ಆದಂತಹ ಮಿಸೈಲ್ಗಳನ್ನು ಇದು ಹೊಡೆದಟ್ಟುತ್ತೆ. ಅದಾದ ನಂತರ QRSAM ಅಂತಕ್ಕಂಥದ್ದು ಕ್ವಿಕ್ ರೆಸ್ಪಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಂತ ಇದನ್ನು ಹೇಳ್ತೇವೆ. ಇದರದೊಂದು ರೇಂಜ್ ಇದೆ. ಅಂದರೆ ಇದು ನಾವು ಹೆಚ್ಚಾಗಿ INS ವಿಕ್ರಾಂತಲ್ಲಿ ಯೂಸ್ ಮಾಡಲಿಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತೇವೆ. ಇದು 25ರಿಂದ 30 ಕಿಲೋಮೀಟರ್ನ ಒಂದು ರೇಂಜನ್ನು ಹೊಂದಿದೆ. ಅದಲ್ಲದೆ ನಮ್ಮ ಬಳಿ SRSAM ಅನ್ನೋದು ಕೂಡ ಇದೆ. ಇದು ಸರ್ಫೇಸ್ ಟು ಏರೇ ಇದೆ. ಇದು 25 ಕಿಲೋಮೀಟರ್. ಇದು ಕೂಡ INS ವಿಕ್ರಾಂತ್ನ ರೀತಿ ಒಂದು ಶಿಪ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇದಾಗಿತ್ತು ಭಾರತದ ಡಿಫೆನ್ಸ್ ಸಿಸ್ಟಮ್. ಅದೇ ನಾವು ಪಾಕಿಸ್ತಾನದನ್ನು ನೋಡಿದರೆ ಇದರಲ್ಲಿ ಹೆಚ್ಚು ಚೈನೀಸ್ ಕೊಟ್ಟಿರುವಂಥದ್ದೇ ಇದೆ. ಅವರ ಬಳಿ ಮೇಯ್ನ್ ಆಗಿ ಜಾಸ್ತಿ ರೇಂಜ್ ಇರುವಂಥದ್ದು ಯಾವುದಪ್ಪ ಇದೆ ಅಂತ ನಾವು ನೋಡಿದರೆ ಅದು HQ-9. HQ-9ನ ರೇಂಜ್ ಬಂದುಬಿಟ್ಟು 100ರಿಂದ 200 ಕಿಲೋಮೀಟರ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಚೈನಾ ನಿರ್ಮಿತವಾಗಿರೋದ್ರಿಂದ ಇದನ್ನು ನಾವು ಯಾವುದೇ ವ್ಯಾಲಿಡೇಷನ್ ಕೊಡಲಿಕ್ಕಾಗಲ್ಲ, ಯಾಕಂದರೆ ಇಟ್ ಇಸ್ ಚೈನೀಸ್ ಪ್ರಾಡಕ್ಟ್ ಅಲ್ವಾ. ಅದಾದ ನಂತರ ನಮ್ಮ ಬಳಿ ಅಂದರೆ ಪಾಕಿಸ್ತಾನದ ಬಳಿ LY-80 ಇದೆ. ಇದು ಮೀಡಿಯಂ ರೇಂಜ್ ಅಂತ ಅವ್ರು ಹೇಳ್ತಾರೆ. ಇದು 40 to 70 ಕಿಲೋಮೀಟರ್ ಇದೆ, ಅಂದರೆ ಇದರ ರೇಂಜ್ ಇದೆ. ಅದಾದ ನಂತರ ಶಾರ್ಟ್ ರೇಂಜಿಗೆ ಹೋಗ್ಬಿಟ್ಟಿದ್ದಾರೆ. ಅವರ ಹತ್ರ ಮೀಡಿಯಂ ರೇಂಜ್ ತುಂಬ ಇಲ್ಲ, LY-80 ಒಂದೇ ಇರೋದು. ನಂತರ ಶಾರ್ಟ್ ರೇಂಜಿಗೆ ಹೋದರೆ ಅವರ ಬಳಿ FM-90 ಇದೆ. ಅದು 15 ಕಿಲೋಮೀಟರ್ನ ರೇಂಜನ್ನು ಹೊಂದಿದೆ. ಅದಾದ ನಂತರ ಕ್ರೊಟೋಲೆ ಇದೆ. ಇದು ಕಮಾಂಡ್ ಗೈಡೆಡ್. ಇದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಕಮಾಂಡ್ ಗೈಡೆಡ್ ಆಗಿದೆ. ಅದಾದ ನಂತರ NASAMS ಅಂತ ಇದೆ, ಅದೇ ಸರ್ಫೇಸ್ ಟು ಏರ್ ಮಿಸೈಲ್ಸ್. ಇದಕ್ಕೆ 25 to 50 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೇ ವ್ಯಾಲಿಡೇಷನ್ ಇಲ್ಲ. ಅದಾದ ನಂತರ ಇವರ ಬಳಿ MPQ-64 ಇದೆ. ಇದು ಸೆಂಟಿನಲ್. ಇದರ ಕುರಿತಾಗಿಯೂ ಕೂಡ ನಾನು ಆನಂತರ ಹೇಳ್ತೇನೆ. ಈಗ ನಾವು ಭಾರತದಲ್ಲಿರುವಂತಹ ಡಿಫೆನ್ಸ್ ಸಿಸ್ಟಮ್ ಏನಿದೆ
ಇದು ಎಲ್ಲೆಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಯಾರಿಂದ ನಾವು ಇದನ್ನು ತಗೊಂಡಿದ್ದೇವೆ ಮತ್ತು ಸ್ವದೇಶಿ ನಿರ್ಮಿತ ಯಾವುದೆಲ್ಲ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕಿದ್ದೇವೆ. ಫಸ್ಟ್ ಆಫ್ ಆಲ್ ನಾವು S-400 ಕೆಳಗೆ ಹೋದರೆ S-400 ಟ್ರಯಾಂಫ್ ಏನಿದೆ, ಇದು ರಷ್ಯಾ ನಿರ್ಮಿತ ಒಂದು ಡಿಫೆನ್ಸ್ ಸಿಸ್ಟಮ್. ಇದು ಭಾರತಕ್ಕೆ ಕೊಡಲಾಗಿದೆ, ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಇದರ ರೇಂಜ್ ಬಂದ್ಬಿಟ್ಟು 400 ಕಿಲೋಮೀಟರ್ ಇದೆ. ಇದನ್ನು ಎರಡೂ ಕಡೆ ನಾವು ಮೇನ್ಲಿ ಯೂಸ್ ಮಾಡ್ತೇವೆ. ಎಲ್ಲಿ ಅಂದರೆ LOC ಕಡೆ ಮತ್ತು POK ಕಡೆ, ಎರಡು LOCಗಳಲ್ಲೂ ಇದನ್ನು ಯೂಸ್ ಮಾಡ್ತೇವೆ, ಚೈನಾ ಕಡೆ ಮತ್ತು ಪಾಕಿಸ್ತಾನದ ಕಡೆ. ಇದರ ರೇಂಜ್ 400 ಕಿಲೋಮೀಟರ್ಸ್ ಇರೋದ್ರಿಂದ ದೊಡ್ಡ ದೊಡ್ಡ ಮಿಸೈಲ್ಸ್ಗಳನ್ನು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಮತ್ತು ಏರ್ಕ್ರಾಫ್ಟ್ಗಳನ್ನು ಇದು ತಡೆ ಹಿಡಿಯುತ್ತೆ. ಮ್ಯಾಕ್ 14 ಹಂತದ ಮಿಸೈಲ್ಸ್ಗಳನ್ನು ಕೂಡ ಇದು ತಡೆ ಹಿಡಿಯುತ್ತೆ. ಅದಾದ ನಂತರ ಆಕಾಶ್ ಮತ್ತು ಬಾರಾಕ್ 8 ಬಂದ್ಬಿಟ್ಟು ನಾವು ಇಸ್ರೇಲ್ ಜೊತೆ ಜಾಯಿಂಟ್ ಕೋಆಪರೇಷನಲ್ಲಿ ನಿರ್ಮಿತವಾಗಿರುವಂಥದ್ದು, ಸ್ವದೇಶಿ ಅಂತಲೂ ಹೇಳ್ಬೋದು, ಮತ್ತು ಇಸ್ರೇಲಿನ ಹೆಲ್ಪ್ ತೊಗೊಂಡು ಕೂಡ ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ. ಇದು ಕೂಡ ಏರ್ ಫೋರ್ಸ್ನಲ್ಲಿ ಮೇನ್ಲಿ ಯೂಸ್ ಮಾಡ್ತೇವೆ, ಯಾಕಂದರೆ ಇದು ಮ್ಯಾಕ್ 2 ರೇಂಜ್ ಏನಿದೆ ಅದನ್ನು ಇದು ತಡೆ ಹಿಡಿಯುತ್ತೆ 70ರಿಂದ 100 ಕಿಲೋಮೀಟರ್ ರೇಂಜ್ನಲ್ಲಿ. ಅದಾದ ನಂತರ ಆಕಾಶ್ ಇದೆ. ಆಕಾಶ್ ಅಂತಕ್ಕಂಥದ್ದು ಒಂದು ಇಂಡಿಜಿನಿಯಸ್, ಅಂದರೆ ಭಾರತದಲ್ಲಿ ಸ್ವದೇಶಿ ನಿರ್ಮಿತ ಒಂದು ಡಿಫೆನ್ಸ್ ಸಿಸ್ಟಮ್. ಇದಕ್ಕೆ ಕೂಡ ಹೊರಗಡೆ ತುಂಬ ಬೇಡಿಕೆ ಇದೆ. ಡಿಫೆನ್ಸ್ ಎಕ್ಸ್ಪೋರ್ಟರ್ ಆಗಿ ಭಾರತ ಮುಂದೆ ಹೊರಡ್ಬೋದು ಇದನ್ನೆಲ್ಲ ಇಟ್ಕೊಂಡು. ಇದರ ರೇಂಜ್ ಏನಿದೆ ಅದು ಮ್ಯಾಕ್ 2.5ಗೆ ಇದೆ ಮತ್ತು 70 ಕಿಲೋಮೀಟರ್ನ ರೇಂಜನ್ನು ಇದು ತೋರಿಸ್ತಾ ಇದೆ. ಅದ ನಂತರ ಸ್ಪೈಡರ್ ಅಂತಕ್ಕಂಥದ್ದು ಒಂದು ಇಸ್ರೇಲಿ ನಿರ್ಮಿತ ಸಿಸ್ಟಮ್ ಆಗಿದೆ. ಇದು ಒಂದು ಶಾರ್ಟ್ ರೇಂಜಿಗೆ ನಾವು ಯೂಸ್ ಮಾಡುವಂಥದ್ದು. ಮೇನ್ಲಿ ಇದರಲ್ಲಿ ಪೈಥಾನ್ 5 ಮತ್ತು ಡರ್ಬಿ ಅಂತಕ್ಕಂತಹ ಮಿಸೈಲ್ಸ್ಗಳು ಅದಾಗೆ ಲಾಂಚ್ ಆಗುವಂತಹ ಸಿಸ್ಟಮ್ ಇದೆ. ಇದು ತುಂಬ ಅಪ್ಪರ್ ಹ್ಯಾಂಡನ್ನು ನಮಗೆ ಕೊಡುತ್ತೆ. ಅದ ನಂತರ QRSAM, ಆಸ್ ಐ ಸೆಡ್ ಬಿಫೋರ್, QRSAM ಅಂದರೆ ಕ್ವಿಕ್ ರೆಸ್ಪಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಂತ. ಈ ಒಂದು ಸಿಸ್ಟಮ್ ಏನಿದೆ ಇದು ಶಾರ್ಟ್ ರೇಂಜಲ್ಲಿ ಯೂಸ್ ಮಾಡ್ತೇವೆ ಮತ್ತು INS ವಿಕ್ರಾಂತ್ ಆಗಿರ್ಬೋದು, ಈ ನಿಟ್ಟಿನ ನಮ್ಮ ಒಂದು ಬೇಸ್ಗಳೇನಿದೆ, ನೇವಲ್ ಬೇಸ್ಗಳು, ಅದರಲ್ಲಿ ಯೂಸ್ ಮಾಡ್ತೇವೆ. ನಂತರ SRSAM ಅಂದರೆ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಶಾರ್ಟ್ ರೇಂಜ್ ಅಂತಲೇ ಹೇಳ್ತೇವೆ, ಯಾಕಂದರೆ ಅದು ಲೈಕ್ 25 ಕಿಲೋಮೀಟರ್ಸ್ ಏನೋ ರೇಂಜ್ ಇದೆ ಅದರದ್ದು. ಸೊ ಇದು ಕೂಡ ನಮಗೆ ಒಂದು ಬೇಸ್ಗಳನ್ನು ಡಿಫೆಂಡ್ ಮಾಡಲಿಕ್ಕೆ ನಮ್ಗೆ ಇರಬೇಕಾಗಿರುತ್ತೆ. ಇನ್ನು ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಕಡೆ ಹೋದರೆ ಅವರು ಇರುವಂತಹದ್ದು ಪ್ರಾಬಬ್ಲಿ ಮತ್ತು ಮೋಸ್ಟ್ಲಿ ಜಾಸ್ತಿ ಇರುವಂಥದ್ದು ಚೈನಾ ಮೇಡ್. ಯಾಕೆ ಅಂದರೆ ಚೈನಾದ ಸ್ಟ್ರಾಟಜಿಕ್ ಅಲೈ ಅವರಾಗಿರೋದ್ರಿಂದ. ಚೈನಾ ಮೇಡ್ HQ-9 ಅವರ ಬಳಿ ಇದೆ. ಇದರ ರೇಂಜ್ 100ರಿಂದ 200 ಅಂತ ಹೇಳ್ಕೊಳ್ತಾರೆ. ಇದರ ವ್ಯಾಲಿಡೇಷನ್ ನಮ್ಮ ಬಳಿ ಇಲ್ಲ. ಇದರಿಂದ ಅವರು ಮ್ಯಾಕ್ 14 ಹಂತದ ಮಿಸೈಲ್ಸ್ಗಳನ್ನು ಕೂಡ ತಡಿಬಹುದು ಅಂತ ಹೇಳ್ತಾ ಇದ್ದಾರೆ. ನೋ ಕ್ರೆಡಿಬಲ್ ಇಶ್ಯೂಸ್. ಮತ್ತು LY-80 ಒಂದೇ ಒಂದು ಮೀಡಿಯಂ ರೇಂಜ್ ಇರುವಂಥದ್ದು, ಅದೇ 70 ಕಿಲೋಮೀಟರ್ ರೇಂಜಲ್ಲಿ ಇದು ತಡೆಯುತ್ತೆ ಅಂತ ಅವ್ರು ಹೇಳ್ಕೊಳ್ತಾರೆ. ಅಂದರೆ ಬ್ರಹ್ಮೋಸನ್ನು ಕೂಡ ತಡಿಬಹುದು ಅಂತ ಅವ್ರು ಹೇಳ್ತಾರೆ. ವಿ ಹ್ಯಾವ್ ಟು ಸಿ, ಯುದ್ಧ ಆದರೆ ಗೊತ್ತಾಗುತ್ತೆ. ಯುದ್ಧ ಆಗದೆ ನನ್ನ ಮನೆಯಲ್ಲಿ ಈ ರೀತಿಯ ಒಂದು ಸಿಂಹ ಇದೆ, ಆ ರೀತಿಯ ಒಂದು ಹುಲಿ ಇದೆ ಅಂತ ಹೇಳ್ಕೊಂಡು ಹೊರಡಿದ್ರೆ ಯಾರು ನಂಬಲ್ಲ. ಅದಾದ ನಂತರ FM-90 ಇದೆ. ಇದು ಶಾರ್ಟ್ ರೇಂಜ್ಗೆ ಯೂಸ್ ಮಾಡುವಂಥದ್ದು. ಇದು ಚೈನೀಸ್ ಸಪ್ಲೈಡ್. ಇದರ ರೇಂಜ್ ಕೂಡ 15 ಕಿಲೋಮೀಟರ್ ಆಸ್ಪಾಸ್ ಬರುತ್ತೆ. ಮ್ಯಾಕ್ 1.2 ಹತ್ರ, ಅಂದರೆ ಚಿಕ್ಕ ಮಿಸೈಲ್ಗಳೇನಾದರೂ ಬಂದರೆ ಅದನ್ನು ತಡೆ ಹಿಡಿಬಹುದು. ಅದಾದ ನಂತರ ಕ್ರೊಟೋಲೆ ಇದೆ. ಇದು ಕಮಾಂಡ್ ಗೈಡೆಡ್. ನಮ್ಮ ಬಳಿ ಇರುವಂಥದ್ದು, ಅಂದರೆ ಭಾರತದ ಬಳಿ ಇರುವಂಥದ್ದು AESA ರೆಡಾರ್ಸ್ ಅಂತ. AESA ರೆಡಾರ್ಸ್ ಅಂದರೆ ಇದು ಒಂದು ಸಪ್ರೇಟ್ ರೆಡಾರ್ಸ್. ಮೊದಲೆಲ್ಲ ಕಮ್ಯಾಂಡ್ ಗೈಡೆಡ್ ಇತ್ತು, ಅಂದರೆ ಈ ಲೊಕೇಶನ್ಸ್ ಏನಿರುತ್ತೆ, ಜಿಯೋ ಸ್ಯಾಟಲೈಟ್ ಲೊಕೇಶನ್ಸ್, ಅದನ್ನು ಕಮ್ಯಾಂಡ್ ಥರ ಕೊಡ್ತಾಯಿದ್ರು. ಆ ಕಮ್ಯಾಂಡನ್ನು ಗೈಡ್ ಮಾಡಿಕೊಂಡು ಆ ಮಿಸೈಲ್ಸ್ಗಳನ್ನು ಲಾಂಚ್ ಮಾಡ್ತಾಯಿದ್ರು. ಆದರೆ ನಮ್ಮ ಬಳಿ AECA ರೆಡಾರ್ಸ್ ಇದೆ. AECA ಅಂದರೆ ಆ್ಯಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ ಅರೇಸ್ ಅಂತ. ಅಂದರೆ ಇದರಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಟೇರಿಂಗ್ ಇರುತ್ತೆ, ಅದಾಗೆ ಅದು ರೇಸನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಮ್ಯಾನ್ಯುಯಲಿ ಮಾಡಬೇಕಂತ ಇಲ್ಲ. ಇದು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಮ್ಯಾನ್ಯುಯಲಿ ನಾವು ಕಮ್ಯಾಂಡ್ ಗೈಡ್ ಮಾಡಿ ಹೋಗೋದಕ್ಕಿಂತ, ಅಥವಾ ಇದು ತುಂಬ ಅದೇ ಸ್ಕ್ಯಾನಿಂಗ್ ಎಲ್ಲ ರೆಡಾರ್ಸ್ ಆಗಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಲಾಂಚ್ ಆಗುತ್ತೆ. ಕ್ರೊಟೋಲೆ ಅವರ ಬಳಿ ಇದೆ. ಅದೇ ರೀತಿ MPQ ಇದೆ. ಅದು ಕೂಡ ಇದು ಇವರಿಗೆ US ಸಪ್ಲೈಡ್. ಇದು ಇವರಿಗೆ ಸಪ್ಲೈ ಆಗಿರೋದ್ರಿಂದ ಇದರದ್ದೊಂದು ರಿಡಕ್ಷನ್ ರೇಂಜ್ ಒಂದು 15ರಿಂದ 20 ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆನೂ ತುಂಬ ಮಾಹಿತಿ ಇಲ್ಲ. ಇದರಿಂದ ರಾಜೇಂದ್ರ 3 ಇವರು ತಡೆ ಹಿಡಿಬೋದು ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಟು ಸಿ ವಾಟ್ಸ್ ದ ಥಿಂಗ್. ಅದ ನಂತರ ಇವರ ಬಳಿ ಇರುವಂತಹ ಕ್ರೊಟೋಲೆ ಆಯಿತು, MPQ-64 ಇದೆ. ಈ 5 ಡಿಫೆನ್ಸ್ ಸಿಸ್ಟಮ್ಗಳು ಅವರ ಬಳಿ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಡಿಫೆನ್ಸ್ ಸಿಸ್ಟಮಲ್ಲಿ ಕೂಡ ಭಾರತ ಒಂದು ಮೇಲ್ಗೈಯನ್ನು ಸಾಧಿಸ್ತಾ ಇದೆ. ಇದುವರೆಗೂ ನಾವು ಹೇಳಿರೋದ್ರಲ್ಲಿ ಮಿಲಿಟ್ರಿ, ಏರ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಇದೆಲ್ಲ ಆದ ನಂತರ ಈಗ ಏರ್ ಡಿಫೆನ್ಸ್ ಏನಿದೆ ಇದರಲ್ಲಿ ಕೂಡ ಭಾರತ ಮೇಲ್ಗೈ ಮಾಡ್ತಾ ಇದೆ. ಆದರೆ ಮುಂದೆ ಚೀನಾ ಮತ್ತು
ಏನು ಇವರಿಗೆ ಎಕ್ಸ್ಟ್ರಾ ಏನು ಡಂಪ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಅವರ ಇನ್ವೆಸ್ಟ್ಮೆಂಟ್ CPEC ಆ ಮಾರ್ಗದಲ್ಲಿ ಇರೋದರಿಂದ POK ಇದರಲ್ಲಿ ಕೂಡ ಹರಿದು ಹೋಗೋದು. ಮತ್ತು ಟರ್ಕಿ ಈಗಾಗಲೇ ಅವ್ರು ಹೇಳ್ತಾ ಇರುವಂಥದ್ದು, ನಾವು ಅಲ್ಲಿ ಒಂದು ಗೂಡ್ಸನ್ನು ಚೇಂಜ್ ಮಾಡಲಿಕ್ಕೆ ಖಾಲಿ ಜೆಟ್ಸನ್ನು ನಿಲ್ಲಿಸಿದ್ವಿ, ಅದು ಬಿಟ್ಟು ಬೇರೆ ಏನು ಅಲಯನ್ಸ್ ಇಲ್ಲ ನಮಗೆ ಪಾಕಿಸ್ತಾನದೊಟ್ಟಿಗೆ ಅಂತ. ಇದರ ಬಗ್ಗೆ ನಾವು ಇನ್ನೂ ಏನು ಡೀಟೇಲ್ಸ್ ತಗೊಳ್ಳಿಕ್ಕಾಗಲ್ಲ. ಯಾಕಂದರೆ ಟರ್ಕಿ ಇಸ್ಲಾಂ ಒಂದು ದೇಶಗಳ ರೂವಾರಿ ಆಗಬೇಕು ಅಂತ ಹೊರಟಿರುವಂತಹ ದೇಶ. ಅವರ ಅಲಯನ್ಸ್ ಎಲ್ಲಿರುತ್ತೆ ಅಂತಕ್ಕಂಥದ್ದನ್ನು ನಾವು ಈಗಲೇ ಏನು ಅಂಚನೆ ಹಾಕಲಿಕ್ಕಾಗಲ್ಲ. ಇವತ್ತು ಇದಾಗಿತ್ತು ವಿಡಿಯೋ ವೀಕ್ಷಕರೇ. ಭಾರತದ ಮತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಲಂಕುಷವಾಗಿ ಅನಲೈಸ್ ಮಾಡುವಂಥದ್ದು. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.